ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ 3 DCMಗಳನ್ನು ಮಾಡಿದ್ರು ಒಳ್ಳೇದು ಅನ್ನುವಂಥ ಹೇಳಿಕೆಯನ್ನು ನೀವೇ ಫಸ್ಟ್ ಕೊಟ್ಟಿದ್ದೀರಿ. ನಾನೇ ಫಸ್ಟ್ ಕೊಟ್ಟಿದ್ದು. ಇವತ್ತು ಅದಕ್ಕೆ ಬದ್ಧ ನಾನು. ಗೊತ್ತಾಯ್ತಾ? ಈಗ BJPನವರು ಬಂದಂಥ 3 ರಾಜ್ಯದಲ್ಲಿ ಅವರು ಮತ್ತೆ DCMಗಳನ್ನು ಮಾಡಿದ್ದಾರೆ. ಅವರು DCMಗಳು ಮಾಡಿದ್ದಾರೆ ಅಂದರೆ ಅಲ್ಲೆಲ್ಲ ಹರಿಜನರಿಗೆಲ್ಲ ಎಲ್ಲ ಕಡೆನೂ ಮಾಡಿದ್ದಾರೆ, 3 ಕಡೆನೂ ಮಾಡಿದ್ದಾರೆ. ನಮ್ಮಲ್ಲೂ ಕೂಡ ಮುಂದಿನ ಚುನಾವಣೆ ದೃಷ್ಟಿಯಿಂದ ಆ ರೀತಿ ಆದರೆ ಒಳ್ಳೆಯದು ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ. ಡಾಕ್ಟರ್ G. ಪರಮೇಶ್ವರ್ ಅವರು ಹೇಳಿದ್ದಾರೆ, ಇವರು ಯಾರು ಸತೀಶ್ ಜಾರಕಿಹೊಳಿ ಅವರು ವಿಚಾರ ಮಾಡಿದ್ದಾರೆ. ಆದರೆ ಹೈಕಮಾಂಡ್ನವರು ಇದನ್ನು ನೀವು ಸಾರ್ವಜನಿಕವಾಗಿ ಹೇಳಬಾರ್ದು ಅಂತ ಹೇಳಿದರು. ನಾನು ಸಾರ್ವಜನಿಕವಾಗಿ ಹೇಳಿರಲಿಲ್ಲ. ಈಗ 3 ರಾಜ್ಯಗಳ ಚುನಾವಣೆ ನಂತರ ನಡೆದಂಥ ರಾಜಕೀಯ ಬೆಳವಣಿಗೆಯಲ್ಲಿ ಮತ್ತೆ ಅದರ ಅವಶ್ಯಕತೆ ಇದೆ ಅಂತ ಈಗ ಹೇಳ್ತಾ ಇದ್ದೀನಿ. BJP ಮಾದರಿ ಅಂತಲ್ಲ ರೀ, ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳ್ತೀವಲ್ಲ, ಅದು ಬರೀ ಸಂಪತ್ತೇ ಅಲ್ಲ, ಎಲ್ಲವನ್ನು ಕೂಡ ಹಂಚಿಕೆ ಆಗಬೇಕು. ಎಲ್ಲ ಜನರಿಗೂ ಕೂಡ, ಎಲ್ಲ ಸಮುದಾಯ, ಎಲ್ಲ ವರ್ಗದ ಜನರಿಗೂ ಕೂಡ ಸಮವಾಗಿ ಹಂಚಿಕೆ ಆದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಗೌರವ ಬರ್ತದೆ. ಕೆಲವೇ ಜನಗಳಲ್ಲಿ ಅಧಿಕಾರ ಆಗಲಿ ಸಂಪತ್ತಾಗಲಿ ಕೇಂದ್ರೀಕೃತ ಆದರೆ ಆಗ ಅದು ಪ್ರಜಾಪ್ರಭುತ್ವಕ್ಕೆ ಅಪಚಾರ. ಹೈಕಮಾಂಡ್ಗೆ ಪತ್ರನೂ ಬರೀತೀನಿ, ಖುದ್ದಾಗೂ ಹೇಳ್ತೀನಿ ಅಂತ ಹೇಳಿದ್ದೀನಿ, ಖುದ್ದಾಗೂ ಹೇಳ್ತೀನಿ, ಪತ್ರನೂ ಬರೀತೀನಿ. ಇನ್ನೊಂದು ವಾರದಲ್ಲಿ ಈಗ ಯಾವ್ಯಾವ ಸಮುದಾಯಕ್ಕೆ ಕಾಂಗ್ರೆಸ್ಸಿಗೆ ಓಲೈಕೆ ಮಾಡ್ತಾರೆ, ಕಾಂಗ್ರೆಸ್ ಪರವಾಗಿದ್ದಾರೆ, ಆ ಸಮುದಾಯಗಳಿಗೆ ಕೊಡಬೇಕು.